ನಮಸ್ಕಾರ. ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಕರ್ಮಯೋಗಿ ಡಾಕ್ಟರ್ ಎಸ್ ಪಾಟೀಲ್ ಅವರ 4ನೇ ಪುಣ್ಯ ಸ್ಮರಣೆ ಅಂಗವಾಗಿ ಕರ್ಮಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭವು ಅದ್ದೂರಿಯಾಗಿ ನಡೆಯಿತು. ನಗರದ ಸೇಡಂ ರಸ್ತೆಯ ಹಳೆಯ ಆರ್ಟಿಒ ಕಚೇರಿ ಎದುರಿನ ಎಂಆರ್ಎಂಸಿ ಎಸ್ಸಿ ಹಾಲ್ನಲ್ಲಿ ಎಸ್ಆರ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಎಸ್ಆರ್ ಪಾಟೀಲ್ ಫೌಂಡೇಶನ್ ಗೌರವಾಧ್ಯಕ್ಷೆ ಶ್ರೀಮತಿ ಸರೋಜಿನಿ ದೇವಿ ಎಸ್ ಪಾಟೀಲ್ ಉಪಸ್ಥಿತರಿದ್ದರು. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಧ್ಯಕ್ಷ ಡಾಕ್ಟರ್ ಲಿಂಗರಾಜ್ ಎಸ್ ಪಾಟೀಲ್ ಅವರು, ಉದ್ಯಮಿ ರೇವಣ್ ಸಿದ್ದಪ್ಪ ಜಿ ಪಾಟೀಲ್, ಚಲನಚಿತ್ರ ನಿರ್ಮಾಪಕ ಬಸಂತ್ ಕುಮಾರ್ ಪಾಟೀಲ್, ನಿರ್ದೇಶಕ ಸಿದ್ದಲಿಂಗ ಎಸ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಕೂಡ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಕರ್ಮಯೋಗಿ ಪ್ರಶಸ್ತಿ 2026 ಪ್ರದಾನ ಮಾಡಲಾಯಿತು. ಶಿಕ್ಷಣ ಕ್ಷೇತ್ರದಲ್ಲಿ ಹಾರ್ಕೋಡ್ ಸಂಸ್ಥಾನದ ಪೂಜ್ಯ ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯರು, ಸಮಾಜ ಸೇವೆಯಲ್ಲಿ ಡಾಕ್ಟರ್ ವಿಲಾಸ್ವತಿ ಖೂಬಾ, ಸಾಹಿತ್ಯ ಕ್ಷೇತ್ರದಲ್ಲಿ ಎ.ಕೆ. ರಾಮೇಶ್ವರ್, ಕಲಾ ಕ್ಷೇತ್ರದಲ್ಲಿ ಪಂಡಿತ್ ಫಕರೇಶಿ ಕಣ್ವಿ, ಆರೋಗ್ಯ ಕ್ಷೇತ್ರದಲ್ಲಿ ಕ್ಯಾನ್ಸರ್ ತಜ್ಞ ಡಾಕ್ಟರ್ ಶೇಖರ್ ಪಾಟೀಲ್, ಉದ್ಯಮಿ ಕ್ಷೇತ್ರದಲ್ಲಿ ಡಾಕ್ಟರ್ ಸಂಜು ಗುಪ್ತಾ ಹಾಗೂ ಪ್ರೀತಮ್ ಮೆಹ್ತಾ, ಇನ್ನು ವಾಣಿಜ್ಯೋದ್ಯಮ ಕ್ಷೇತ್ರದಲ್ಲಿ ರಾಹುಲ್ ಕುಮಾರ್ ಎನ್ ಬಲ್ಡೋಟಾ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಮುಂಬೈನ ಖ್ಯಾತ ಹಿನ್ನೆಲೆ ಗಾಯಕಿ ಮಧುಶ್ರೀ ಭಟ್ಟಾಚಾರ್ಯ ಮತ್ತು ಅವರ ತಂಡದಿಂದ ನಡೆದಂತಹ ಸಂಗೀತ ಕಾರ್ಯಕ್ರಮ ಪ್ರೇಕ್ಷಕರ ಮನಸೂರೆಗೊಂಡಿತು. ಡಾಕ್ಟರ್ ಎಸ್ ಪಾಟೀಲ್ ಅವರ ಸಮಾಜಮುಖಿ ಸೇವೆಯನ್ನು ಸ್ಮರಿಸುತ್ತಾ ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ತಲುಪುವ ಸಂಕಲ್ಪದೊಂದಿಗೆ ಸಮಾರಂಭ ನೆರವೇರಿತು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಅದ್ಭುತ ಸೇವೆಯನ್ನು ಮಾಡಿರುವಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಸನ್ಮಾನ ಪ್ರಶಸ್ತಿ ಅಂತ ಹೇಳ್ತಾ ಈ 2026 ಸಾಲಿನ ಕರ್ಮಯೋಗಿ ಪ್ರಶಸ್ತಿಯನ್ನ ಸಂಗೀತ ನಾವು ಮಾಡುವಂತಹ ಪ್ರಾಮಾಣಿಕವಾಗಿತ್ತು ಅಂತಂದ್ರೆ ಎಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸ್ತಾ ಸಾರಿಗೆ ಹೋರಾಟ ಕಾರ್ಯಕ್ರಮದ ಎಲ್ಲರೂ ಮಾತಾಡುವಂತಹ ಮಕ್ಕಳ ಸಾಹಿತ್ಯದಲ್ಲಿ ಹೆಸರುವಾಸಿಯಾಗಿರುವಂತಹ ಶ್ರೀ ಎ.ಕೆ. ರಾಮೇಶ್ವರ ಕಣ್ವಿಗೆ ಅವರಿಗೆ ಕರ್ಮಯೋಗಿ 2026 ಸಾಲಿನಲ್ಲಿ ಒಂದು ಸೆಕೆಂಡ್ ಬ್ಯಾಗ್ ಮಾಡ್ತಾ ಇದ್ದೀನಿ ಸೆಕೆಂಡ್ ತಗೋರಿ ಸರ್ ಗಿಂಬಲ್ ಸ್ವಲ್ಪ 1 ಸೆಕೆಂಡ್ ಮಾಡ್ರಪ್ಪ ಕ್ಯಾಮ್ರಾ